ನಿಮಗೆ ಯಾವ ಇಂಟರ್ನ್ಶಿಪ್ ಬೇಕು. ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಹೋದರೆ ನಿಮಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಲ್ಲ ಏನು ಇಂಟರ್ನ್ಶಿಪ್ಗಳು ನೀವು ಇಲ್ಲಿ ನೋಡ್ಬೋದು. ಜೂನಿಯರ್ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಇಂಟರ್ನ್ಶಿಪ್, ಫ್ರಂಟ್ ಎಂಡ್ ವೆಬ್ ಡೆವಲಪ್ಮೆಂಟ್ ಇಂಟರ್ನ್ಶಿಪ್ಪು, ಫ್ರಂಟ್ ಎಂಡು ಫುಲ್ ಸ್ಟ್ಯಾಕು, ಫ್ರಂಟ್ ಎಂಡು. ಸೊ ಎಲ್ಲ ಇಂಟರ್ನ್ಶಿಪ್ಗಳು ನಿಮಗಿರುತ್ತೆ. ಪೈಥಾನ್ ಇಂಟರ್ನ್ಶಿಪ್ ಇದೆ, ನೆಕ್ಸ್ಟ್ ಜಾವಾನು ಇರುತ್ತೆ. ನೀವು ಹುಡುಕ್ಬೇಕಷ್ಟೇ ಒಳಗಡೆ ಹೋಗಿ. ಜನ ಸ್ಟೂಡೆಂಟ್ಸ್ಗೆ ಕಾಂಪಿಟೇಷನ್ಗಳನ್ನ ಅಟೆಂಡ್ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರ ಕಾಲೇಜಲ್ಲಿ ಇನ್ಫಾರ್ಮೇಷನ್ ಕೊಡ್ತಿರಲ್ಲ ಅಷ್ಟಾಗಿ, ಸ್ವಲ್ಪ ಕಡಿಮೆ. ಅದರಲ್ಲೂ VTU ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಷನ್ಗಳು ಸಿಗೋದು ಕಡಿಮೆ. ಬೇರೆ ಬೇರೆ ಕಾಲೇಜಲ್ಲಿ ಇಂತಿಂಥ ಕಾಲೇಜಲ್ಲಿ ಇಂತಿಂಥ ಕಾಂಪಿಟೇಷನ್ಗಳು ನಡೀತಾ ಇದೆ, ಸೊ ನೀವು ಹೋಗಿ ಅಟೆಂಡ್ ಮಾಡಿ ಅಂತ ಹೇಳ್ಕೊಡೋರು ಕಡಿಮೆ VTU ಸ್ಟೂಡೆಂಟ್ಸ್ಗೆ. ಇನ್ನು ಕೆಲವು ಕಾಲೇಜ್ಗಳಲ್ಲಿ ಅವರ ಕಾಲೇಜ್ ಗ್ರೂಪಲ್ಲಿ ಹಾಕ್ಬಿಡ್ತಾರೆ, ಇಂಥ ಕಾಲೇಜಲ್ಲಿ ಇಂಥ ಕಾಂಪಿಟೇಷನ್ ನಡೀತಾ ಇದೆ, ಕಲ್ಚರಲ್ ಇವೆಂಟ್ ಆಗಿರ್ಬೋದು, ಹ್ಯಾಕಥಾನ್ ಆಗಿರ್ಬೋದು, ಐಡಿಯಾಥಾನ್ ಆಗಿರ್ಬೋದು, ಇಂಥ ಇವೆಂಟ್ಗಳು ನಡೀತಾ ಇದೆ, ನೀವು ಹೋಗಿ ಅಟೆಂಡ್ ಮಾಡಿ ಅಂತ ಅವ್ರ ಕಾಲೇಜ್ ಗ್ರೂಪಲ್ಲೇ ಹಾಕ್ಬಿಡ್ತಾರೆ. ಸೊ VTU ಅವ್ರಿಗೆ ಸ್ವಲ್ಪ ಸಿಗೋದು ಕಡಿಮೆ. ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ಅಂತಾನೆ ಒಂದು ಫ್ಯಾಂಟಾಸ್ಟಿಕ್ ಒಂದು ವೆಬ್ಸೈಟ್ನ ತೊಗೊಂಡು ಬಂದಿದ್ದೀನಿ. ಸೊ ಅವ್ರು ಹೇಳಿಲ್ಲ ಅಂದರೆ ಏನಂತೆ, ನೀವೇ ಹುಡ್ಕೊಳ್ಬೋದು. ಕಲ್ಚರಲ್ ಇವೆಂಟ್ ಆಗಿರ್ಬೋದು, ಹ್ಯಾಕಥಾನ್ ಆಗಿರ್ಬೋದು, ಇಂಟರ್ನ್ಶಿಪ್ ಆಗಿರ್ಬೋದು, ಬೇರೆ ಬೇರೆ ಕಾಂಪಿಟೇಷನ್ಗಳಾಗಿರ್ಬೋದು, ಮತ್ತು ನೀವು ಕೋಡ್ನ ಇದೇ ವೆಬ್ಸೈಟಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು, ನೆಕ್ಸ್ಟ್ ಜಾಬ್ ಹುಡುಕ್ಬೋದು, ಎಲ್ಲ ಆಲ್ ಇನ್ ಒನ್ ವೆಬ್ಸೈಟ್ ಇದು. ಸೊ ನಾನು ಈ ವಿಡಿಯೋದಲ್ಲಿ ಅನ್ಸ್ಟಾಪ್ ಅನ್ನೋ ಒಂದು ವೆಬ್ಸೈಟ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವೆಬ್ಸೈಟು ಇಂಟರ್ನ್ಶಿಪ್, ಹ್ಯಾಕಥಾನ್, ನೆಕ್ಸ್ಟು ಕೋಡ್ ಪ್ರಾಕ್ಟೀಸ್, ಡಿಫ್ರೆಂಟ್ ಕಾಂಪಿಟೇಷನ್ಗಳು, ಕಲ್ಚರಲ್ ಇವೆಂಟ್ ಆಗಿರ್ಬೋದು, ಬೇರೆ ಬೇರೆ ಕ್ವಿಜ್ ಕಾಂಪಿಟೇಷನ್ಗಳಾಗಿರ್ಬೋದು, ಎಲ್ಲ ಕಾಂಪಿಟೇಷನು ಇದೇ ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಹೇಗೆ ಕಾಂಪಿಟೇಷನ್ ಹುಡ್ಕೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಈ ವೆಬ್ಸೈಟ್ ಹೆಸರು ಬಂದು ಅನ್ಸ್ಟಾಪ್ ಅಂತ. ನಾನು ಆಗಲೇ ಹೇಳ್ದಂಗೆ, ನೀವು ಅನ್ಸ್ಟಾಪ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ ತಕ್ಷಣ ಸಿಕ್ಬಿಡುತ್ತೆ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಓಕೆನಾ, ನಾನು ನಿಮ್ಮ ಥರನೇ ಯೂಟ್ಯೂಬಲ್ಲಿ ಹುಡುಕಿ ನನಗೂ ಈ ವೆಬ್ಸೈಟ್ ಸಿಕ್ಕಿದ್ದು. ಫ್ರೀ ಕೋರ್ಸ್ ಯಾವುದೋ ಹುಡುಕ್ಬೇಕಾದ್ರೆ ನನಗೂ ಸಹ ಈ ವೆಬ್ಸೈಟ್ ಸಿಕ್ಕಿದ್ದು ನಿಮ್ಮ ಥರನೇ. ನೆಕ್ಸ್ಟು ಹೇಗೆ ಇದರಲ್ಲಿ ಕಾಂಪಿಟೇಷನ್ ಹುಡುಕೋದು, ಅಥವಾ ಕ್ವಿಜ್ ಆಗಿರಲಿ, ಯಾವುದೇ ಕಾಂಪಿಟೇಷನ್ ಹೇಗೆ ಹುಡುಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಲಿಂಕ್ಗೆ ಸಿಕ್ಬಿಡುತ್ತೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂತಂದರೆ ಆ್ಯಸ್ ಯೂಶುವಲ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ವೆಬ್ಸೈಟ್ನ ಚೆಕ್ಔಟ್ ಮಾಡ್ಕೊಬೋದು. ಸೊ ಇಲ್ಲಿ ಫಸ್ಟು ಹ್ಯಾಕಥಾನ್ ಹುಡುಕೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಕಾಂಪಿಟೇಷನ್ ಅಂತ ಇದೆ. ಈ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಇರುತ್ತೆ. ಬೇಕಾದರೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಅಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾಂಪಿಟೇಷನ್ ಅಂತ ಕ್ಲಿಕ್ ಮಾಡಿ. ಕಾಂಪಿಟೇಷನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾಂಪಿಟೇಷನ್ ಎಲ್ಲ ಶೋ ಆಗುತ್ತೆ ನೋಡಿ. ಮೊಬೈಲಲ್ಲಿ ಸೇಮ್ ಇರುತ್ತೆ ವೆಬ್ಸೈಟು. ಹ್ಯಾಕಥಾನ್ ಆಗಿರ್ಬೋದು, ಕ್ವಿಜ್ ಆಗಿರ್ಬೋದು, ಸ್ಕಾಲರ್ಶಿಪ್ ಬಗ್ಗೆ ಆ್ಯಂಡ್ ವರ್ಕ್ಶಾಪ್ಸ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಅವೈಲೇಬಲ್ ಇದೆ. ಓಕೆನಾ, ನೆಕ್ಸ್ಟ್ ಹ್ಯಾಕಥಾನ್ಸ್ನ ಕ್ಲಿಕ್ ಮಾಡ್ಕೊತೀನಿ. ಹ್ಯಾಕಥಾನ್ಸ್ನ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಷ್ಟು ಲಿಸ್ಟ್ ಬಂತು ನೋಡಿ. ಆನ್ಲೈನ್ ಕಾಂಪಿಟೇಷನ್ಗಳು ಅಂದರೆ ಆನ್ಲೈನ್ ಹ್ಯಾಕಥಾನು ಇರುತ್ತೆ, ನಿಮಗೆ ಆಫ್ಲೈನು ಇರುತ್ತೆ. ಸೊ ನಿಮಗೆ ಬೆಂಗಳೂರು, ಮೈಸೂರು ಆ ಕಡೆ ಬೇಕು ಅಂತಂದರೆ, ಸೊ ಇಲ್ಲಿ ಲೊಕೇಶನ್ ಅಂತ ಒಂದು ಆಪ್ಷನ್ ಇದೆ. ಆ ಲೊಕೇಶನ್ಗೆ ಹೋಗಿ ನೀವು ಜಸ್ಟ್ ನಿಮ್ಗೆ ಯಾವ ಲೊಕೇಶನಲ್ಲಿ ಬೇಕೋ ಆ ಲೊಕೇಶನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ, ಆ ಲೊಕೇಶನಲ್ಲಿ ಯಾವ್ದಾದ್ರು ಕಾಂಪಿಟೇಷನ್ಗಳು ಯಾರಾದರೂ ಹಾಕಿದರೆ ಕಾಲೇಜ್ ಕಡೆಯಿಂದ ಅದಿಲ್ಲಿ ಅಪಿಯರ್ ಆಗುತ್ತೆ. ಸೊ ನಾನು ಇದೇ ವೆಬ್ಸೈಟಲ್ಲಿ ಬೆಂಗಳೂರು BGA CET ಆ ಕಾಲೇಜ್ಗೆ ಅಪ್ಲೈ ಮಾಡಿ ಹೋಗಿದ್ದೀನಿ. ನೆಕ್ಸ್ಟ್ PESಗೆ ಅಪ್ಲೈ ಮಾಡಿದ್ದೀನಿ. ಎಲ್ಲ ನಾನು ಆಲ್ಮೋಸ್ಟ್ ಒಂದು 60 to 70% ನಾನು ಅಪ್ಲೈ ಮಾಡಿರೋ ಕಾಂಪಿಟೇಷನ್ ಎಲ್ಲ ಇದೇ ವೆಬ್ಸೈಟಿಂದ. ಓಕೆನಾ, ಇವಾಗ ಯಾವುದು ಕಾಂಪಿಟೇಷನ್ಗಳಿಲ್ಲ. ಏನಕ್ಕೆ ಅಂತಂದರೆ ನಾನು ಸೆಮ್ ಎಂಡಿಂಗಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸೆಮ್ ಎಂಡಿಂಗಲ್ಲಿ ಯಾವುದೇ ಆದಂಥ ಬ್ಯುಸಿ ಇರುತ್ತೆ, ಫೈನಲೈಸೇಷನ್ಗಳಿರುತ್ತೆ, ನಿಮಗೂ ಗೊತ್ತು. ಸೊ ಹಾಗಾಗಿ ಯಾವುದೇ ಕಾಂಪಿಟೇಷನ್ಗಳು ಕಾಣಿಸ್ತಿಲ್ಲ. ಸೊ ನೀವು ಬೇರೆ ಟೈಮ್ಗಳಲ್ಲಿ ನೀವು ನೋಡಿದ್ರೆ 100% ಕಾಂಪಿಟೇಷನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ನಿಮಗೆ ಆನ್ಲೈನ್ ಕಾಂಪಿಟೇಷನ್ ಬೇಕು ಅಂತಂದರೆ ಅದೂ ಇದೆ. ಯಾವ ರೀತಿ ವರ್ಕ್ ಆಗುತ್ತೆ, ನೀವು ಇವಾಗ ಯಾವ್ದಾದ್ರು ಒಂದು ಎಕ್ಸಾಂಪಲ್, ನಾನು ಇವಾಗ ಒಂದು ಕಾಂಪಿಟೇಷನ್ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ ರಿಜಿಸ್ಟ್ರ್ ಸಹ ಇಲ್ಲೇ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ, ಅದ್ರ ರೂಲ್ಸ್ ಏನು, ಎಲ್ಲಿ ವೆನ್ಯೂ ಎಲ್ಲಿ ಅಂದರೆ ಯಾವ ಲೊಕೇಶನ್ನು, ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ನು ಇಲ್ಲೇ ಇರುತ್ತೆ, ಈ ವೆಬ್ಸೈಟಲ್ಲೇ ಇರುತ್ತೆ. ನೆಕ್ಸ್ಟ್ ನಿಮಗೆ ಬೇರೆ ಏನಾದರೂ ಕಾಂಪಿಟೇಷನ್ಗಳು ಬೇಕು, ಫಾರ್ ಎಕ್ಸಾಂಪಲ್ ಇವಾಗ ಕಲ್ಚರಲ್ ಇವೆಂಟ್ ಬೇಕು ಅಂತಂದರೆ ಕಲ್ಚರಲ್ ಇವೆಂಟ್ ಕ್ಲಿಕ್ ಮಾಡ್ಕೊಂಡ್ರೆ ನೀವು, ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಕಲ್ಚರಲ್ ಇವೆಂಟ್ಗಳು ಲೀಸ್ಟ್ ಇದೆ. ಸೊ ಇಲ್ಲೂ ಅಷ್ಟೇ, ನೀವು ಲೊಕೇಶನ್ಗೆ ಹೋಗಿ ನೀವು ಬೆಂಗಳೂರು, ಮೈಸೂರು ಅದನ್ನು ನೀವು ಇದು ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಬೆಂಗಳೂರಲ್ಲಿ ಒಂದಿದೆ, ಸ್ಕೇಲರ್ ಸ್ಕೂಲ್ ಆಫ್ ಟೆಕ್ನಾಲಜಿ ಬೆಂಗಳೂರು, ಕರ್ನಾಟಕ. ಸೊ ಇಲ್ಲೊಂದಿದೆ. ಸೊ ಹಾಗೆ ನಿಮಗೆ ಯಾವ ಕಡೆ ನಿಮಗೆ ಏನೋ ಕಾಂಪಿಟೇಷನ್ಗಳು ಬೇಕು, ಫಾರ್ ಎಕ್ಸಾಂಪಲ್ ಮೈಸೂರು ಬೇಕು ಅಂತಂದರೆ ಮೈಸೂರು ಸರ್ಚ್ ಮಾಡ್ಕೊಂಡು ನೀವು ಮೈಸೂರು ಕ್ಲಿಕ್ ಮಾಡಿಕೊಂಡ್ರೆ ಮೈಸೂರದೇ ಬರುತ್ತೆ. ಸೊ ವಿದ್ಯಾವರ್ಧಕ ಕಾಲೇಜವರು ಸಹ ಹಾಕಿದ್ರು ಅವ್ರ ಕಾಂಪಿಟೇಷನ್ ಇದ್ದಾಗ. ಸೊ ನಾನು ನೋಡಿದೆ. ಸೊ ಕಾನ್ಫರೆನ್ಸಿಗೆ ಬರ್ತೀನಿ. ಇವಾಗ ಕಾನ್ಫರೆನ್ಸಿಗೆ ಬಂದರೆ ಸೊ ಆಲ್ಮೋಸ್ಟ್ ಕಾನ್ಫರೆನ್ಸ್ಗಳು ಈ ವೆಬ್ಸೈಟಲ್ಲಿ
ಕಾಣಿಸೋದು ಕಡಿಮೆ, ಓಕೆನಾ. ಅದು ಕಾಣಿಸಿದ್ರೆ ಮಧ್ಯಪ್ರದೇಶ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ಇರುತ್ತೆ. ಸೊ ನಮ್ಮ ಕರ್ನಾಟಕದೊಳಗಡೆ ನಡೆಯುವಂಥ ಕಾನ್ಫರೆನ್ಸಸ್ಗಳನ್ನ ಈ ವೆಬ್ಸೈಟಲ್ಲಿ ಅವರು ಅಷ್ಟಾಗಿ ಅಪ್ಲೋಡ್ ಮಾಡಲ್ಲ. ನಾನು ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ ಕಾನ್ಫರೆನ್ಸ್ ಅಟೆಂಡ್ ಮಾಡೋಕ್ಕೆ ಅಂತ. ಸೊ ಈ ವೆಬ್ಸೈಟಲ್ಲಿ ಎಲ್ಲೂ ನನಗೆ ಸಿಕ್ಕಿಲ್ಲ. ನೆಕ್ಸ್ಟ್ ವರ್ಕ್ಶಾಪ್ಸ್ಗಳು, ಈ ವರ್ಕ್ಶಾಪ್ಸ್ಗಳು ಈ ವೆಬ್ಸೈಟಲ್ಲಿ ಆಲ್ಮೋಸ್ಟ್ ಎಲ್ಲ ಆನ್ಲೈನ್ ವರ್ಕ್ಶಾಪ್ಸೇ ನಿಮ್ಗೆ ಸಿಗೋದು. ಸೊ ಆನ್ಲೈನ್ ವರ್ಕ್ಶಾಪ್ಸು ಬೋರ್ ಆಗಿ ಹೋಗುತ್ತೆ, ಓಕೆನಾ. ಅಲ್ಲಿ ಕೇಳಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆಫ್ಲೈನ್ ಆದರೆ ಏನೋ ಒಂದು ಕಂಪ್ನಿ ಕರೆದಿರ್ತಾರೆ, ಸೊ ಅವ್ರ ಕಂಪ್ನಿಗಳನ್ನ ನೋಡ್ಬೋದು, ವಿಸಿಟ್ ಮಾಡ್ಬೋದು ಕಂಪ್ನಿಗಳಿಗೆ. ಸೊ ಆ ಥರ ಚಾನ್ಸಸ್ಗಳಿರುತ್ತೆ. ಬಟ್ ಇವರು ಆಲ್ಮೋಸ್ಟ್ ಎಲ್ಲ ಈ ವೆಬ್ಸೈಟಲ್ಲಿ ಆನ್ಲೈನ್ ವರ್ಕ್ಶಾಪ್ಸ್ಗಳೇ ಇರುತ್ತೆ. ನಿಮ್ಗೆ ವರ್ಕ್ಶಾಪ್ ಬೇಕು ಅಂದರೆ ಅದನ್ನು ನೀವು ಅಪ್ಲೈ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇನ್ನು ಕ್ವಿಜ್ ಕಾಂಪಿಟೇಷನ್ ಬೇಕು ಅಂತಂದರೆ ಕ್ವಿಜ್ ಕಾಂಪಿಟೇಷನ್ನು ಇದೆ ಇಲ್ಲಿ, ಓಕೆನಾ. ನೀವು ಲೊಕೇಶನ್ನ ಬೇಕಾದರೆ ನಿಮ್ಗೆ ಯಾವ ಲೊಕೇಶನ್ ಬೇಕೋ ಆ ಲೊಕೇಶನ್ಗೆ ಸೆಟ್ ಮಾಡ್ಕೊಬೋದು. ಇಷ್ಟು ತನಕ ಕಾಂಪಿಟೇಷನ್ಗಳನ್ನ ಹೇಗೆ ಹುಡುಕೋದು ಮತ್ತು ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ಇವಾಗ ಇಂಟರ್ನ್ಶಿಪ್ಗಳನ್ನ ಹೇಗೆ ಹುಡುಕೋದು, ಹೇಗೆ ಅಪ್ಲೈ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಹೋಮ್ ಪೇಜಿಗೆ ಬಂದುಬಿಡ್ತೀನಿ. ದಿಸ್ ಈಸ್ ದ ಹೋಮ್ ಪೇಜ್ ಆಫ್ ದಿಸ್ ವೆಬ್ಸೈಟ್. ನಿಮಗೆ ಓಪನ್ ಮಾಡಿದ ತಕ್ಷಣ, ನೀವು ಲಾಗಿನ್ ಆಗಿದ ತಕ್ಷಣ ಈ ರೀತಿ ಇರುತ್ತೆ ವೆಬ್ಸೈಟ್ ನಿಮಗೆ. ಸೊ ಇಲ್ಲಿ ನೀವು ನೋಡ್ಬೋದು ಇಂಟರ್ನ್ಶಿಪ್ ಅಂತ ಇದೆ. ನೆಕ್ಸ್ಟ್ ಇಲ್ಲಿ ಕಾಂಪಿಟೇಷನ್ ಅಂತ ಇದೆ. ಇಂಟರ್ನ್ಶಿಪ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಡಿಫ್ರೆಂಟ್ ಕಂಪ್ನಿಗಳದ್ದು ಬೇರೆ ಬೇರೆ ಇಂಟರ್ನ್ಶಿಪ್ಗಳು ನಿಮಗೆ ಸಿಗುತ್ತೆ. ನಿಮಗೆ ಯಾವ ಇಂಟರ್ನ್ಶಿಪ್ ಬೇಕು, ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಹೋದರೆ ನಿಮಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಎಲ್ಲ ಇಂಟರ್ನ್ಶಿಪ್ಗಳು ನೀವು ಇಲ್ಲಿ ನೋಡ್ಬೋದು. ಜೂನಿಯರ್ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಇಂಟರ್ನ್ಶಿಪ್, ಫ್ರಂಟ್ ಎಂಡ್ ವೆಬ್ ಡೆವಲಪ್ಮೆಂಟ್ ಇಂಟರ್ನ್ಶಿಪ್ಪು, ಫ್ರಂಟ್ ಎಂಡು ಫುಲ್ ಸ್ಟ್ಯಾಕು, ಫ್ರಂಟ್ ಎಂಡು. ಸೊ ಎಲ್ಲ ಇಂಟರ್ನ್ಶಿಪ್ಗಳು ನಿಮಗಿರುತ್ತೆ. ಪೈಥಾನ್ ಇಂಟರ್ನ್ಶಿಪ್ ಇದೆ, ನೆಕ್ಸ್ಟ್ ಜಾವಾನು ಇರುತ್ತೆ. ನೀವು ಹುಡುಕ್ಬೇಕಷ್ಟೇ ಒಳಗಡೆ ಹೋಗಿ. ಸೊ ಈ ರೀತಿ ಈ ವೆಬ್ಸೈಟಲ್ಲೂ ಸಹ ನೀವು ಇಂಟರ್ನ್ಶಿಪ್ಗಳನ್ನ ಹಾಕ್ಬೋದು. ನೆಕ್ಸ್ಟ್ ಜಾಬ್ ವಿಷಯಕ್ಕೆ ಬಂದರೆ, ಸೊ ಇಲ್ಲಿ ಜಾಬ್ಗೂ ಸಹ ಅಪ್ಲೈ ಮಾಡ್ಬೋದು. ನಿಮಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತ ಕ್ಲಿಕ್ ಮಾಡ್ಕೊತೀನಿ ಕ್ಯಾಟಗರಿಲಿ. ಸೊ ಇಲ್ಲಿ ನೋಡ್ಬೋದು ನೀವು ಜಾಬ್, ಯಾವ್ಯಾವ ಕಂಪ್ನಿಲಿ ಜಾಬ್ ವೇಕೆನ್ಸಿ ಇದೆ, ಜಾಬ್ ಓಪನಿಂಗ್ ಇದೆ. ಸೊ ಇಲ್ಲೂ ಸಹ ನೀವು ಅಪ್ಲೈ ಮಾಡ್ಬೋದು. ಸೊ ನಾನು ಇಲ್ಲಿರೋ ಜಾಬ್ ಪೋಸ್ಟ್ಗಳು 100% ಜೆನ್ಯೂನ್ ಅಂತ ನಾನೇನು 100% ಕೊಡೋಕ್ಕಾಗಲ್ಲ. ಸೊ ಜೆನ್ಯೂನ್ ಇದ್ರೂ ಇರ್ಬೋದು, ಇಲ್ಲ ಅಂದರೂ ಇಲ್ದೇ ಇರ್ಬೋದು. ಇದೇ ಆ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಕೋಡ್ನು ಸಹ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇಲ್ಲಿ ಪ್ರಾಕ್ಟೀಸ್ ಅಂತ ಇದೆಯಲ್ಲ, ಸ್ಕಿಲ್ಸ್ ಡೈಲಿ ಅಂತ ಇದೆ. ಸೊ ಇಲ್ಲಿಗೆ ಹೋದರೆ ನೀವು ಕೋಡ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಬೋದು, ಓಕೆನಾ. ಕೋಡಿಂಗ್ ಪ್ರಾಕ್ಟೀಸ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಕೋಡಿಂಗ್ ಪ್ರಾಕ್ಟೀಸಿಗೆ ಬಂದರೆ ಇಲ್ಲಿ ಸ್ಟಾರ್ಟ್ ನಾವು ಕೊಟ್ಟಿದ ತಕ್ಷಣ ಕೋಡಿಂಗ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಡೈಲಿ ಸ್ವಲ್ಪ ಕ್ವಶನ್ಸು ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದರೆ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು ಈ ವೆಬ್ಸೈಟಲ್ಲಿ. ಸೊ ಆಲ್ ಇನ್ ಒನ್ ವೆಬ್ಸೈಟ್ ಅಂತಲೇ ಹೇಳ್ಬೋದು. ಇಂಟರ್ನ್ಶಿಪ್ಪು, ಜಾಬ್ ಅಪ್ಲಿಕೇಶನ್ನು, ಹ್ಯಾಕಥಾನ್ಸು, ಕಲ್ಚರಲ್ ಈವೆಂಟ್ಸು, ನೆಕ್ಸ್ಟ್ ಕೋಡ್ ಪ್ರಾಕ್ಟೀಸು ಎಲ್ಲನೂ ಒಂದೇ ವೆಬ್ಸೈಟಲ್ಲಿ ಮಾಡ್ಬೋದು. ಸೊ ತುಂಬ ಒಳ್ಳೆಯ ವೆಬ್ಸೈಟು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇಂಟರ್ನ್ಶಿಪ್ಪು ಮತ್ತು ಕಾಂಪಿಟೇಷನ್ಗಳ ಅಪ್ಡೇಟ್ಸ್ನ ನಾನು ನನ್ನ ಚಾನಲ್ ಕೊಡ್ತಾ ಇರ್ತೀನಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇನ್ನೊಂದು ಗೌರ್ಮೆಂಟ್ ಇಂಟರ್ನ್ಶಿಪ್ ವೆಬ್ಸೈಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.